ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಚೋಲೆ ಭಟೂರ ಮನೆಯಲ್ಲೇ ಹೇಗೆ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮೊದಲಿಗೆ ಒಂದು ಬೌಲಲ್ಲಿ ಮೊಸರು ಹಾಕ್ಕೊಂಡು ಅದಾದಮೇಲೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಚೆನ್ನಾಗಿ ಇಲ್ಲ ಮೊಸರು ಬೇಡ ಅಂತ ಹೇಳೋರು ಹಾಲು ಸಹ ಮಿಕ್ಸ್ ಮಾಡ್ಕೊಬೋದು, ಅದು ಆಪ್ಷನಲ್ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಬಳಸ್ತಿರೋದು ಬಂದು ಮೈದಾ ಹಿಟ್ಟು. ಯಾರಿಗೆಲ್ಲ ಮೈದಾ ಹಿಟ್ಟು ಇಷ್ಟ ಇಲ್ಲ ಅವರು ಬೇಕಾದರೆ ಗೋಧಿ ಹಿಟ್ಟನ್ನು ಬಳಸ್ಬೋದು. ನಾನಿಲ್ಲಿ ಮೈದಾ ಬಂದು 1.5 ಬೌಲ್ ತೊಗೊಂಡಿದ್ದೀನಿ. ಅದನ್ನು ಸಹ ಎಲ್ಲ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಿ ಆ ಥರ ಕಲಿಸ್ಕೊಂಡು ಇಟ್ಕೋಬೇಕು. ಮಿನಿಮಮ್ ಅಂದರೂ ಒಂದು ಅರ್ಧ ಗಂಟೆ ಇಲ್ಲ ಅಂತ ಅಂದರೆ 1 ಅವರ್ ಆದರೂ ಅದು ನೆನಿಲಿಕ್ಕೆ ಬಿಡಬೇಕು. ನೀವು ಎಷ್ಟು ಅವರ್ ಅದನ್ನು ನೆನಿಲಿಕ್ಕೆ ಬಿಡ್ತೀರಾ ನಿಮಗೆ ಭಟೂರ ಬಂದು ಅಷ್ಟು ಚೆನ್ನಾಗಾಗುತ್ತೆ. ಬೇರೆ ಕಡೆ ಒಂದು ಸ್ವಲ್ಪ ಚಿರೋಟಿ ರವೆ ಅದನ್ನೆಲ್ಲ ಹಾಕಿ ಸಹ ಮಾಡ್ತಾರೆ. ನಾನಿಲ್ಲಿ ಅದು ಯಾವುದೇ ಪದಾರ್ಥನ ಬಳಸ್ತಿಲ್ಲ, ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ಇದೆಲ್ಲ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಬನ್ನಿ ಚೆನ್ನ ಮಸಾಲಾಗೆ ಏನೇನು ಐಟಮ್ ಬೇಕೋ ಅದನ್ನು ತೋರಿಸ್ತೀನಿ. ಒಂದು ಈರುಳ್ಳಿ, ಒಂದು ದಪ್ಪದಾಗಿರೋ ಈರುಳ್ಳಿ ಆದರೆ ಒಂದು ಸಾಕು. ಅದರಲ್ಲಿ ಒಂದು ಸ್ವಲ್ಪ ರುಬ್ಲಿಕ್ಕೆ ಹಾಕ್ಕೊತೀನಿ. ಇನ್ನೊಂದು ಮುಕ್ಕಾಲು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊತೀನಿ. ಏನಾದರೂ ತುಂಬ ಸಣ್ಣದಾಗಿದೆ ಈರುಳ್ಳಿ ಅಂತ ಅಂದರೆ 1-2 ಯೂಸ್ ಮಾಡಿ. ಹಾಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಸಹ ಇತ್ತು, ಸೊ ಅದನ್ನು ಸಹ ನಾನು ಬಳಸ್ಕೊತಾ ಇದ್ದೀನಿ. ಅದಾದಮೇಲೆ 1-2 ಟೊಮ್ಯಾಟೋನ ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲನೂ ಗ್ರೈಂಡ್ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಅದಾದಮೇಲೆ 1-2 ಟೊಮ್ಯಾಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದು ಇಲ್ಲಿ ಬಂದು ಮೇನ್ ಏನಂತ ಅಂದರೆ ಗೋಡಂಬಿ, ಒಂದು 7-8 ಗೋಡಂಬಿ ಹಾಕಿ ಒಂಚೂರು ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಮಿಕ್ಸ್ ಮಾಡಿಕೊಂಡು ಬರೋಣ. ನಿಮಗೆ ಗೋಡಂಬಿ ಬಂದು ಟೇಸ್ಟ್ನ ಎನ್ಹಾನ್ಸ್ ಮಾಡಲಿಕ್ಕೋಸ್ಕರ ನಾನು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾನು ಚೆನ್ನಾನ ನಾನು ನೆನ್ನೆ ರಾತ್ರಿಯೇ ನೆನೆ ಹಾಕಿ ಒಂದು 5-6 ಅವರ್ಸ್ ಚೆನ್ನಾಗಿ ನೆನೆಸ್ಕೊಂಡು ಬೆಳಗ್ಗೆ ಎಲ್ಲ ನೀಟಾಗಿ ವಾಶ್ ಮಾಡಿ ಅದನ್ನು ಒಂದು ಸ್ವಲ್ಪ ನೀರು, ಒಂದು ಪತ್ರೆ, ಒಂದು ಅನಾನಸ್ ಮೊಗ್ಗು, ಒಂದು ಸ್ವಲ್ಪ ಅರಿಶಿನ ಹಾಕಿ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಗ್ರೇವಿಗೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಕಾಯಬೇಕು. ಕಾದಾದಮೇಲೆ ಒಂದು ಸ್ವಲ್ಪ ಆ ಜೀರಿಗೆ ಫ್ರೇಗ್ನೆನ್ಸ್ ಬರಬೇಕು. ನಂತರ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಅದನ್ನು ಹಾಕಿ ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ತೀರಾ ಅತಿಯಾಗಿ ಗೋಲ್ಡನ್ ಬ್ರೌನ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮನೇಲೇ ಮಾಡಿಟ್ಕೊಂಡಿರೋ ಅಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು, ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದಮೇಲೆ ಏನು ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದು. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಏನು ಜಾಸ್ತಿ ಬೇಯಿಸೋಕ್ಕೇನು ಹೋಗಬೇಡಿ, ಯಾಕಂತಂದರೆ ಅದು ಬೇಗ ಬೆಂದೋಗುತ್ತೆ. ಇದೆಲ್ಲ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ತಾಯಿದ್ದೀನಿ. ಆ ಮಸಾಲೆ ಹಾಕಿದ್ಮೇಲೆ ಹಾಗೆ ಒಂದು 2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೆಕ್ಸ್ಟ್ ಏನಂತಂದರೆ ನಾವು ಏನೇನು ಪದಾರ್ಥ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಪೌಡರ್ಸ್ ಅಂತ ಅಂದರೆ, ಒಂದು ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನು, 1/4 ಟೇಬಲ್ ಸ್ಪೂನ್ ಬಂದು ಗರಂ ಮಸಾಲ. ಅದಾದಮೇಲೆ ಇಲ್ಲಿ ಸ್ಪೆಷಲ್ ಬಂದು ಈ ಪಾವ್ ಭಾಜಿ ಮಸಾಲ ಅಂತ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಅದು ಬಿಟ್ಟರೆ ನಾನು ಯಾವ ಪೌಡರ್ಸ್ನು, ನಾನು ಧನಿಯಾ ಪೌಡರು ಅದೆಲ್ಲ ಏನೂ ಯೂಸ್ ಮಾಡ್ತಿಲ್ಲ. ಅದೆಲ್ಲ ಆದಮೇಲೆ ಹಾಗೆ ನೀಟಾಗಿ ಫ್ರೈ ಆದಮೇಲೆ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಅದು ಎಣ್ಣೆ ಬಿಡಬೇಕು. ಎಣ್ಣೆ ಬಿಡೋ ಅಷ್ಟರಲ್ಲಿ ಏನಾಗಿದೆ ನೋಡೋಣ ಬನ್ನಿ. ಚೆನ್ನಾಗಿ ಫುಲ್ಲು ಬೆಂದಿದೆ. ಅಲ್ಲಿ ನೋಡಿ, ಆ ಕಲರ್ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ. ಆ ಬೆಂದಿರೋದೇನಿದೆ ಗ್ರೇವಿ ಒಳಗೆ ಇವಾಗ ಚೆನ್ನಾಗಿ ಹಾಕಿ
ಈಗ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಮಗೆ ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಬೇಕು ಗ್ರೇವಿ ಅಂತಂದರೆ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಚೆನ್ನದಲ್ಲಿ ಏನಿದೆ ನೀರು ಅದನ್ನೇ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ನನಗೆ ಒಂದು ಸ್ವಲ್ಪ ಸಾಂಬಾರು ಟೈಪ್ ಏನಾದರೂ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಏನಿದೆ ನೀರು ಅದನ್ನು ಹಾಕಿ ಅದನ್ನು ಜಾಸ್ತಿ ಹೆಚ್ಚಿಸ್ಕೊಬೋದು. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೆ ನೋಡ್ಕೊಳ್ಳಿ. ಬತೋರ ಎಲ್ಲ ತಿಂಗಳಿಗೆ ಒಂದ್ಸಲ ಟ್ರೈ ಮಾಡಿ. ಜಾಸ್ತಿ ಮೈದಾ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮೈದಾ ಯಾರಿಗಾಗೋದಿಲ್ಲ ಅವರು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಮಾಡ್ಕೊಬೋದು 1-2 ಸಲ. ಅದಾದಮೇಲೆ ಬನ್ನಿ ಒಂದು ಕಡಾಯಿ ಇಟ್ಕೊಂಡು ಈಗ ಎಣ್ಣೆ ಹಾಕಿ ಬತೋರಾಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಇಲ್ಲಿ ಏನಂತ ಅಂದರೆ ಬೇಕಾದರೆ ನಾವು ಹಿಟ್ಟನ್ನಾರು ಯೂಸ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಎಣ್ಣೆನಾರು ಯೂಸ್ ಮಾಡ್ಬೋದು. ನಾನು ಪ್ರೆಸ್ಸಿಂಗ್ ಮಿಷಿನಲ್ಲಿ ಎಣ್ಣೆ ಹಾಕ್ಕೊಂಡು ಪ್ರೆಸ್ ಮಾಡ್ಕೊತಿದ್ದೀನಿ, ಯಾಕಂದರೆ ಅದು ಬೇಗ ಆಗುತ್ತೆ. ಸೊ ಹಾಗಾಗಿ ನೋಡಿ ಎಷ್ಟು ಹುಬ್ತಾ ಇದೆ, ಸಕ್ಕದಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ರಿವ್ಯೂ ಹೆಂಗಿತ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡಿ.